ಕಿಂಗ್ ಗಿಲ್ಲಿ ನಟ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ. ಹೋದಲ್ಲಿ ಬಂದಲ್ಲಿ ಫ್ಯಾನ್ಸ್ ಮುಗಿ ಬೀಳ್ತಾ ಇದ್ದಾರೆ. ಇಷ್ಟು ದಿನ ಬರೀ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದ ಗಿಲ್ಲಿ ಈಗ ಕಡೆಗೂ ತೆರೆ ಮೇಲೆ ಅಬ್ಬರಿಸಲು ಸಜ್ಜಾಗಿದ್ದಾರೆ. ಅದು ಕೂಡ ಹೀರೋ ಆಗಿ ಸ್ಯಾಂಡಲ್ವುಡ್ ನಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ. ಅಷ್ಟಕ್ಕೂ ಗಿಲ್ಲಿಯ ಹೊಸ ಸಿನಿಮಾ ಯಾವುದು, ಗಿಲ್ಲಿ ಹೀರೋಯಿನ್ ಯಾರು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಗಿಲ್ಲಿ ಕ್ರೇಜ್ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಜನ ಜೈಕಾರ ಹಾಕ್ತಾ ಇದ್ದಾರೆ. ಸ್ವತಃ ಗಿಲ್ಲಿ ಕೂಡ ಜನರ ಆ ಪ್ರೀತಿ ಕಂಡು ಶಾಕ್ ಆಗಿದ್ರು. ಅನಿರೀಕ್ಷಿತ ಕ್ರೇಜ್ ನೋಡಿ ಗಿಲ್ಲಿ ನಟಗೂ ಮುಂದೇನು ಎನ್ನುವ ಬಗ್ಗೆ ಕ್ಲಾರಿಟಿ ಇಲ್ಲದಂತಾಗಿತ್ತು. ಗಿಲ್ಲಿ ಕೂಡ ರಾತ್ರಿ ಯಾವುದೇ ಸಿನಿಮಾ ಘೋಷಣೆ ಮಾಡಲಿಲ್ಲ, ಮತ್ಯಾವುದೋ ರಿಯಾಲಿಟಿ ಶೋಗೂ ಹೋಗಲಿಲ್ಲ. ಹೀಗಾಗಿ ಗಿಲ್ಲಿ ಮುಂದಿನ ಪ್ಲಾನ್ ಏನೋ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಇದೀಗ ಕಡೆಗೂ ಗಿಲ್ಲಿ ಫ್ಯಾನ್ಸ್ಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಹೀರೋ ಆಗಿ ತೆರೆ ಮೇಲೆ ಬರಲು ರೆಡಿಯಾಗಿದ್ದಾರೆ. ಪಂಚಿಂಗ್ ಡೈಲಾಗ್ ಹೊಡೆಯೋ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಗಿಲ್ಲಿ ನಟ ಹಾಸ್ಯ ನಟನಾಗಿ ಗಮನ ಸೆಳೆದಿದ್ರು. ಈ ಹಿಂದೆ ಗಿಲ್ಲಿ ಅಭಿನಯಿಸಿದ ಸೂಪರ್ ಸ್ಟಾರ್ ಎಂಬ ಸಿನಿಮಾ ರಿಲೀಸ್ ಆಗಿತ್ತು. ಆದ್ರೆ ಆ ಸಿನಿಮಾ ಅಷ್ಟೊಂದು ಸೌಂಡ್ ಮಾಡಿರಲಿಲ್ಲ. ಇದೀಗ ಗಿಲ್ಲಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಕಾಮಿಡಿ ಕಿಂಗ್ ಈಗ ಹೀರೋ ಆಗಿ ರಂಜಿಸಲು ರೆಡಿಯಾಗಿದ್ದಾರೆ. ಗಿಲ್ಲಿ ಸಿನಿಮಾಗೆ ಟಾಕ್ಸಿಕ್, ಜನನಾಯಕನ್ ನಂತಹ ಸಿನಿಮಾ ನಿರ್ಮಿಸಿರುವ KVN ಸಂಸ್ಥೆ ಸಾಥ್ ನೀಡಿದೆ. ಹೌದು, KVN ಪ್ರೊಡಕ್ಷನ್ ನ ಕಾರ್ಯಕಾರಿ ನಿರ್ಮಾಪಕರಾದ ನವೀನ್ ಮತ್ತು ಹರೀಶ್ ಚೊಚ್ಚಲ ನಿರ್ಮಾಣದ ಸಿನಿಮಾ ಇದಾಗಿದ್ದು, ಗಿಲ್ಲಿ ನಟ ನಾಯಕನಾಗಿ ಪ್ರೇಕ್ಷಕರಿಗೆ ದರ್ಶನ ಕೊಡಲಿದ್ದಾರೆ. ಬಾಂಬೆ ಮಿಠಾಯಿ, ಬ್ರಹ್ಮಚಾರಿ ಅಂತಹ ಕಾಮಿಡಿ ಸಿನಿಮಾಗಳಿಗೆ ಬ್ರ್ಯಾಂಡ್ ಆಗಿರುವ ನಿರ್ದೇಶಕ ಚಂದ್ರಮೋಹನ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಇನ್ನು ನಿರ್ಮಾಪಕ ವೆಂಕಟ್ ನಾರಾಯಣ್ ಗಿಲ್ಲಿ ಬಗ್ಗೆ ಮಾತನಾಡಿದ್ದಾರೆ. ಹೀರೋ ಆಗಿ ನಟಿಸ್ತಿರುವ ಗಿಲ್ಲಿ ಅವರೇ, ನಿಮಗೆ ಅಭಿನಂದನೆ. ನಾನು ಈಗಾಗಲೇ ಕತೆ ಕೇಳಿದ್ದೇನೆ. ನಿಮಗೆ ಸೊಗಸಾಗಿ ಹೊಂದುವಂತಹ ಸ್ಟೋರಿ ಲೈನ್ ಇದೆ. ಪ್ರತಿಭೆ ಇರುವವರಿಗೆ KVN ಪ್ರೊಡಕ್ಷನ್ ಬೆಂಬಲ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಸಿನಿಮಾದ ಬಗ್ಗೆ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಇದರಲ್ಲಿ ಗಿಲ್ಲಿ ಪ್ಯಾನ್ ಕರ್ನಾಟಕ ಸಿನಿಮಾದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಮಂಡ್ಯ, ಮಂಗಳೂರು, ಬೆಂಗಳೂರು, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸಿನಿಮಾ ಮಾಡುವ ಬಗ್ಗೆ ಮಾತನಾಡಿದ್ದಾರೆ. ಗಿಲ್ಲಿ ಹೀರೋ ಆದ್ರೆ ಹೀರೋಯಿನ್ ಯಾರು ಎಂಬ ಪ್ರಶ್ನೆ ಫ್ಯಾನ್ಸ್ನ ಕಾಡ್ತಿದೆ. ಗಿಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋದಲ್ಲಿ ಸಿನಿಮಾ ತಂಡ ಗಿಲ್ಲಿಗೆ ಶ್ರೀಲೀಲಾ ಅವರ ಫೋಟೋ ತೋರಿಸಿದ್ರು. ಇವರೇ ಹೀರೋಯಿನ್ ಅಂತ ಕೇಳಿದಾಗ ಹೌದು ಅಂತ ಸಿನಿಮಾ ತಂಡ ಹೇಳಿತು. ಅದಾದ ಬಳಿಕ ಸಿನಿಮಾ ತಂಡ ಗಿಲ್ಲಿಗೆ ಚಮಕ್ ಕೊಟ್ಟಿದೆ. ಇವರಲ್ಲ, ಬೇರೆಯವರು ಹೀರೋಯಿನ್. ಈ ಫೋಟೋ ತಪ್ಪಿ ಬಂದಿದೆ ಅಂತ ಹೇಳಿದ್ರು. ಇದೀಗ ಗಿಲ್ಲಿಗೆ ಕಾವ್ಯ ಶೈವಾನೇ ಹೀರೋಯಿನ್ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ಹೀರೋಯಿನ್ ಯಾರು ಅನ್ಕೊಂಡಿದ್ದೀರಾ ಸರ್? ಸರ್ ಇವರು ಹೀರೋಯಿನ್ ಸರ್. ಶ್ರೀಲೀಲಾ ಇವರು ಪಕ್ಕ ಸರ್ ಅಡ್ವಾನ್ಸ್ ಮಾಡಿದೀವಿ. ಅಲ್ಲ, ಡೇಟ್ಸ್ ಎಲ್ಲ ಪಕ್ಕ ಆಗಿದೆ ಸರ್. ನೀವೇನು ಯೋಚನೆ ಮಾಡ್ಬಿಟ್ಟಿದ್ದಾರೆ. ಅಲ್ಲ, ನಾನು ಹೀರೋ ಅಂತ ಹೇಳಿದ್ರು ಸರ್, ನೀವ್ ಹೀರೋ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ. ಕಷ್ಟ ಸರ್. ಸರ್ ನಿಮ್ಗೆ ಹೋಗ್ತಾರೆ ಸರ್. ಹಾಸ್ಯ ಪಡಕ್ಕೂ ಒಂದು ಇಜಿಮಿತಿ ಬೇಡವ ಸರ್. ಈ ಯಾವ್ದ್ರಲ್ಲ ಸರ್ ಫೋಟೋ ಸುಪ್ರಿ ಸರ್ ಎಲ್ಲ ಫೋಟೋ ಕಳಿಸ್ಬಿಟ್ಟು ಕನ್ವಿಸ್ಬಿಟ್ಟು ಸರ್ ಇವ್ರು ಸಿಗಬೇಕು ಅದೇ ಅನ್ಕೊಂಡೆ. ಹಾ ಸರ್, ಓಕೆ ಸರ್. ಸರ್, ಇಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಇನ್ನು ಈ ಸಿನಿಮಾದಲ್ಲಿ ಶ್ರೀಲೀಲಾಗೂ ದೊಡ್ಡ ರೋಲ್ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಅಂದ್ಹಾಗೆ ಬಿಗ್ ಬಾಸ್ ನಲ್ಲಿ ಭಾರಿ ಸದ್ದು ಮಾಡಿದ ಜೋಡಿ ಅಂದ್ರೆ ಅದು ಗಿಲ್ಲಿ ಕಾವು. ಕಾವು ಅಂತ ಗಿಲ್ಲಿ ದೊಡ್ಡ ಮನೆಯಲ್ಲಿ ಕಾಲೆಳಿತಾ ಇದ್ರೆ ಇರಿಟೇಟ್ ಮಾಡಬೇಡ ಗಿಲ್ಲಿ ಅಂತ ಕಾವ್ಯ ಹುಸಿ ಮುನಿಸು ತೋರಿಸ್ತಿದ್ರು. ಈ ಕೋಳಿ ಜಗಳ ಆಡ್ತಾ ಇದ್ದ ಗಿಲ್ಲಿ ಕಾವ್ಯ ನಿಜ ಜೀವನದಲ್ಲೂ ಜೋಡಿ ಆಗ್ಲಿ ಅಂತ ಅಂದವರೇ ಹೆಚ್ಚು. ಇದೀಗ ಈ ಸಿನಿಮಾದ ಮೂಲಕ ಮತ್ತೆ ತೆರೆ ಮೇಲೆ ಬರ್ತಾರಾ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನಮಸ್ಕಾರ.